ಹಣದ ವಿಚಾರಕ್ಕೆ ಮಹಿಳೆಯೊಬ್ಬರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ಆರೋಪ ಅಭಿಸಾರಿಕಾ ಸಿನಿಮಾ ನಿರ್ಮಾಪಕ ಪ್ರಶಾಂತ್ ಕೊಡುಗೆದಾರ್ ವಿರುದ್ಧ ಕೇಳಿಬಂದಿದೆ. ಪೂಜಾ ಭಗವತಿ ಹಾಗೂ ವಿನೋದ್ ಅವರು ಪ್ರಶಾಂತ್ ಜೊತೆ ಆರ್ಥಿಕ ವ್ಯವಹಾರ ನಡೆಸಿದ್ರು ಎನ್ನಲಾಗಿತ್ತು. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪೂಜಾ ಭಗವತಿ ಮತ್ತು ವಿನೋದ್ ಸೇರಿದಂತೆ ಕೆಲವರ ವಿರುದ್ಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು. ಈ ವೇಳೆ ಸದ್ಯಕ್ಕೆ ಅರ್ಧ ಹಣ ನೀಡುತ್ತೇನೆ, ಬಾಕಿ ಹಣವನ್ನು ಬಳಿಕ ನೀಡುವುದಾಗಿ ಪೂಜಾ ಮನವಿ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಆದರೆ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶಾಂತ್ ಮಹಿಳೆ ಎನ್ನುವ ಸೌಜನ್ಯವೂ ಇಲ್ಲದೆ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಹಲೋ ಹಾ ಸರ್, ಈಗ 10 ಹಾಕಿ ಒಂದು 4 ಗಂಟೆ ತನಕ ಟೈಮ್ ಕೊಡ್ತೀರಾ? ಒಂದು ಕ್ಲೈಂಟ್ ನನಗೆ ನಿನಗೆ ಬೈದ್ರು ನಿನ್ನ ನಮ್ಮನ್ ಮಾನ ಮರ್ಯಾದೆ ಬಿಟ್ಟಿದ್ಯಾ? ನನ್ ದುಡ್ಡು ಬೇಡ, ನಿನ್ನ ಜೈಲ್ಗೆ ಹಾಕ್ಬೇಕು, ನಿನ್ನ ನಮ್ಮನ್ ಫೋನ್ ಮಾಡಬೇಡ. ತಿರ್ಗಾ ಮರ್ಯಾದೆ ಇಲ್ವೇನೆ? ನಿನಗೇನ್ ಮಾನ ಮರ್ಯಾದೆ ಇಲ್ವಾ? ನಿನ್ನ ನಮ್ಮನ್ ಫೋನ್ ಮಾಡಬೇಡ ಅಂದ್ರೆ ಯಾಕೆ ಮಾಡ್ತಿದ್ಯಾ ಫೋನು? ಒಂದು ನಿಮಿಷ ಕೇಳಿ ಸರ್. ಕೇಳಲ್ಲ ನಾನು ನಿನ್ನ ಫೋನ್ನ. ನನಗೆ ನಿನ್ನ ಜೈಲ್ಗೆ ಹೋಗ್ಬೇಕಷ್ಟೇ. ನಿನ್ ಜೊತೆ ಅವಳು ಮಂಜುಳಾನು ಆಗ್ತೀನಿ. ಸರ್, ಅವಳನ್ನ ಇದ್ ಮಾಡ್ಬೇಡಿ ಸರ್. ಇದಕ್ಕೂ ಸಂಬಂಧ ಇಲ್ಲ. ಫ್ರಾಡ್ ಸರ್ ಹೇಳೋ ಫ್ರಾಡ್. ಸರ್ ಯಾಕೆ ಸರ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಚಪ್ಲಿ ಕಿತ್ತೋದಂಗ್ ಹೊಡಿಬೇಕಾದ್ರೆ ನಿನ್ಗೆ ಬಂದು ಒಡ್ಸ್ಕೊಳ್ತಿ, ಅಲ್ಲೇ ಬಂದು ಹೊಡಿಬೇಕಾ? ನನ್ಗೆ ಇವತ್ತು ಬೈ ಕೆಟ್ಟ ಮಾತು ಬೆಳಗ್ಗೆನೆ ನಿಮ್ಮ ಅಮ್ಮನ್ನ ಇನ್ನೊಂದು ಸತಿ ಫೋನ್ ಮಾಡಿದೆ. ನಿಮ್ಮ ಅಮ್ಮನ್ ನೀನು ಹೊಡೆದಾಕ್ ಬಿಡ್ತೀನಿ. ಇಡೇ ಫೋನ್ ಬೇವರ್ಸಿ ಮುಂಡೆ ಎಲ್ಲಾರ್ನು ಕೊಡ್ತೀನಿ. ನಿಮ್ಮ ಅಮ್ಮನ್ ಚಪ್ಲಿ ಕಿತ್ತೋದಂಗ್ ಹೊಡಿತೀನಿ. ಪ್ರಶಾಂತ್ ಸರ್, ಒಂದ್ ನಿಮಿಷ ಸರ್, ಆಗಿ ನಿಮ್ಮ ಅಮ್ಮನ್ನ ಸರ್ ನಂಬರ್ ಕಳ್ಸಿ ಸರ್. ಸರ್ ಹೇಳೋ ಸರ್, ಈಗ ಸ್ವಲ್ಪ ಹೊತ್ತಲ್ಲಿ ಒಂದು 20 ಕೊಡ್ತೀವಿ ಸರ್. ನಾಳೆ 20 ಕೊಡ್ತೀವಿ. ಜೊತೆಗೆ ವಿನೋದ್ ಅವರಿಗೆ ಹಣ ನೀಡಿರುವುದಾಗಿ ಒಪ್ಪಿಕೊಳ್ಳುವಂತೆ ಪೂಜಾ ಮೇಲೆ ಒತ್ತಡ ಮತ್ತು ಧಮಕಿ ಹಾಕಿರುವ ಆರೋಪವು ಕೇಳಿಬಂದಿದೆ. ಈ ಆಡಿಯೋ ಹಾಗೂ ಕಿರುಕುಳದಿಂದ ಬೇಸತ್ತ ವಿನೋದ್ ಅವರು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರು ಆಧರಿಸಿ ಪೊಲೀಸರು ಪ್ರಶಾಂತ್ ಕೊಡುಗೆದಾರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಹಲೋ ಸರ್, ಈಗ 10 ಹಾಕಿ ಒಂದು 4 ಗಂಟೆ ತನಕ ಟೈಮ್ ಕೊಡ್ತೀರಾ? ಒಂದು ಕ್ಲೈಂಟ್ ನನಗೆ ಬೈದ್ರು ನಿನ್ನ ನಮ್ಮನ್ ಮಾನ ಮರ್ಯಾದೆ ಬಿಟ್ಟಿದ್ಯಾ? ನನ್ ದುಡ್ಡು ಬೇಡ, ನಿನ್ನ ಜೈಲ್ಗೆ ಹಾಕ್ಬೇಕು, ನಿನ್ನ ನಮ್ಮನ್ ಫೋನ್ ಮಾಡಬೇಡ. ತಿರ್ಗಾ ಮರ್ಯಾದೆ ಇಲ್ವೇನೆ? ನಿನಗೇನ್ ಮಾನ ಮರ್ಯಾದೆ ಇಲ್ವಾ? ನಿನ್ನ ನಮ್ಮನ್ ಫೋನ್ ಮಾಡಬೇಡ ಅಂದ್ರೆ ಯಾಕೆ ಮಾಡ್ತಿದ್ಯಾ ಫೋನು? ಒಂದ್ ನಿಮಿಷ ಕೇಳಿ ಸರ್. ಕೇಳಲ್ಲ ನಾನು ನಿನ್ನ ಫೋನ್ನ. ನನಗೆ ನಿನ್ನ ಜೈಲ್ಗೆ ಹೋಗ್ಬೇಕಷ್ಟೇ. ನಿನ್ ಜೊತೆ ಅವಳು ಮಂಜುಳಾನು ಆಗ್ತೀನಿ. ಸರ್, ಅವಳನ್ನ ಇದ್ ಮಾಡ್ಬೇಡಿ ಸರ್. ಇದಕ್ಕೂ ಸಂಬಂಧ ಇಲ್ಲ. ಫ್ರಾಡ್ ಸರ್ ಹೇಳೋ ಫ್ರಾಡ್. ಸರ್ ಯಾಕೆ ಸರ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಚಪ್ಲಿ ಕಿತ್ತೋದಂಗ್ ಹೊಡಿಬೇಕಾದ್ರೆ ನಿನ್ಗೆ ಬಂದು ಒಡ್ಸ್ಕೊಳ್ತಿ, ಅಲ್ಲೇ ಬಂದು ಹೊಡಿಬೇಕಾ? ನನ್ಗೆ ಇವತ್ತು ಬೈ ಕೆಟ್ಟ ಮಾತು ಬೆಳಗ್ಗೆನೆ ನಿಮ್ಮ ಅಮ್ಮನ್ನ ಇನ್ನೊಂದು ಸತಿ ಫೋನ್ ಮಾಡಿದೆ. ನಿಮ್ಮ ಅಮ್ಮನ್ ನೀನು ಹೊಡೆದಾಕ್ ಬಿಡ್ತೀನಿ. ಇಡೇ ಫೋನ್ ಬೇವರ್ಸಿ ಮುಂಡೆ ಎಲ್ಲಾರ್ನು ಕೊಡ್ತೀನಿ. ನಿಮ್ಮ ಅಮ್ಮನ್ ಚಪ್ಲಿ ಕಿತ್ತೋದಂಗ್ ಹೊಡಿತೀನಿ. ಪ್ರಶಾಂತ್ ಸರ್, ಒಂದ್ ನಿಮಿಷ ಸರ್. ಆಗಿ ನಿಮ್ಮ ಅಮ್ಮನ್ನ ಸರ್ ನಂಬರ್ ಕಳ್ಸಿ ಸರ್. ಸರ್ ಹೇಳೋ ಸರ್, ಈಗ ಸ್ವಲ್ಪ ಹೊತ್ತಲ್ಲಿ ಒಂದು 20 ಕೊಡ್ತೀವಿ ಸರ್. ನಾಳೆ 20 ಕೊಡ್ತೀವಿ. ಫೋನ್ನ